CBI FIR ಮಾಡಿದೆ. ಇವರು CBIಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಬೇಕಾಗ್ತದೆ ತನಿಖೆಯನ್ನು ನಡೆಸೋದಕ್ಕೆ. ಆದ್ರಿಂದ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯೋದಕ್ಕೆ ಮುಖ್ಯಮಂತ್ರಿಗಳ ಸಹಮತಿ ಇಲ್ಲದೇನೆ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯಕ್ಕೆ ಸಾಧ್ಯ ಇಲ್ಲ. ತೆಲಂಗಾಣಕ್ಕೆ ಇಷ್ಟೊಂದು ದೊಡ್ಡ ಮೊತ್ತವನ್ನು 94 ಕೋಟಿ ಹಣವನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೆ ಹೋದರೆ ಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳ ಮನೆಗಳಿಗೆ ಮುತ್ತಿಗೆಯನ್ನು ಹಾಕ್ತೇವೆ. ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಬಳಿ ಧರಣಿಯನ್ನು ಕೂಡ ನಾವು ಮಾಡ್ತೇವೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಬಿಜೆಪಿ ವತಿಯಿಂದ. ನೋಡಿ, ಇದನ್ನು ಮುಚ್ಚಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತು. ಯಾವಾಗ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತು, ರಾಜ್ಯಪಾಲರ ಹೋಗಿ ಮನವಿಯನ್ನು ಸಲ್ಲಿಸಿದ್ವಿ. ವಾಲ್ಮೀಕಿ ನಿಗಮದ ಗೋಲ್ಮಾಲ್ನಲ್ಲಿ ಸಚಿವ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. SIT ವಿಚಾರಣೆ ವೇಳೆಯೂ ಕೂಡ ಬಹಿರಂಗವಾಗಿದೆ ನಾಗೇಂದ್ರ ಹೆಸರು. ಮಂತ್ರಿಗಳೇ ನೈತಿಕ ಹೊಣೆ ಹೊರಬೇಕಾಗಿರೋದು. ಇಷ್ಟೊಂದು ಹಣ ಹೆಂಗೆ ರಾಜ್ಯ ಬಿಟ್ಟು ಹೋಯ್ತು, ಹೆಂಗೆ ಕಳಿಸಿದ್ರಿ, ಹೆಂಗೆ ಅಕೌಂಟ್ ಅನ್ನು ಓಪನ್ ಮಾಡಿದ್ರಿ ಅಕ್ರಮವಾಗಿ, ಹೆಂಗೆ ಅಕ್ರಮವಾಗಿ IT ಕಂಪನಿಗಳಿಗೆ, ಫ್ರಾಡ್ ಕಂಪನಿಗಳಿಗೆ ಕಳಿಸಿದ್ರಿ, ಯಾರ್ಯಾರಿಗೆ ಕಳಿಸಿದ್ರಿ, ಯಾರ್ಯಾರು ಚುನಾವಣೆಯನ್ನು ಗೆಲ್ಲಿಸೋದಕ್ಕೆ ಈ ಹಣವನ್ನು ಕಳಿಸಿದ್ರಿ, ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ವಿ. ಹಾಗಾಗಿ CBI ತನಿಖೆ ಸ್ಪಷ್ಟವಾಗಿ, ಪಾರದರ್ಶಕವಾಗಿ, ಚೆನ್ನಾಗಿ ನಡಿಬೇಕು ಅಂದ್ರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು.